ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾರ್ಮಲ್ ಆಗಿ ಥ್ರೆಡ್ ಯೂಸ್ ಮಾಡಿದಿರ ಪೈಪಿಂಗ್ ಯಾವ ರೀತಿ ಮಾಡೋದು ಬ್ಲೌಸ್ಗೆ ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ಗೆ ಬ್ಲೌಸಲ್ಲಿ ಉಳಿದಿರೋ ಕ್ಲಾತಲ್ಲೇ ನಾನು ಪೈಪಿಂಗ್ನ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ನೀವು ಬೇರೆ ಕಾಂಟ್ರಾಸ್ಟಲ್ಲಿ ಬೇಕಾದ್ರೂ ಕೊಡ್ಬೋದು. ಈ ರೀತಿ ನೋಡಿ ಎಕ್ಸ್ಪೆಂಡ್ ಆಗಬೇಕು, ಕ್ರಾಸ್ ಆಗಿ ಬಟ್ಟೆ ಈ ರೀತಿ ಎಕ್ಸ್ಪೆಂಡ್ ಆಗಬೇಕು. ಹಿಂಗೆ ಎಳೆದು ನೋಡಿರಿ ನಿಮಗೆ ಗೊತ್ತಾಗುತ್ತೆ. ಕ್ರಾಸ್ ಪೀಸ್ನ ತೊಗೋಬೇಕಾಗತ್ತೆ. ನಾವು ಕ್ರಾಸ್ ಪೀಸ್ನ ನೀಟಾಗಿ ಒಂದೇ ಮೆಷರ್ಮೆಂಟಲ್ಲಿ, ಅಂದರೆ ನಾವು 1 ಇಂಚ್ ತೊಗೊಂಡ್ರೆ 1 ಇಂಚಲ್ಲೇ ನಾವು ಕಟ್ ಮಾಡ್ಕೊಂಡು ಹೋಗಬೇಕು. 1/4 ಇಂಚ್ ತೊಗೊಂಡ್ರೆ 1/4 ಇಂಚಲ್ಲಿ ಕಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ನೀವು ಬಿಗಿನರ್ಸ್ ಆದರೆ 1/4 ಇಂಚನ್ನ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಇಂಚನ್ನ ನೋಡಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಳ್ತೀನಿ. 1 ಇಂಚಷ್ಟು ಬಿಡ್ತಿರೋ ಥರ ಪೀಸ್ನ, ಕ್ರಾಸ್ ಪೀಸ್ನ ಕಟ್ ಮಾಡ್ಕೊಳ್ತೀನಿ. ಸೊ 3 ರಿಂದ 4 ಪೀಸ್ ಅಂದರೆ ನಿಮ್ಮ ಒಂದು ಬ್ಲೌಸ್ದು ನೆಕ್ ಸುತ್ತಳತೆ ಏನಿದೆಯೋ ಅಷ್ಟು ಉದ್ದ ನೀವು ಕಟ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ 2 ರಿಂದ 3 ಪೀಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿ ನಾನು ಥ್ರೆಡ್ನ ಯೂಸ್ ಮಾಡಲ್ಲ, ನಾರ್ಮಲ್ಲಾಗಿ ಪೈಪಿಂಗ್ನ ಯೂಸ್ ಮಾಡೋದು. ನಾರ್ಮಲ್ ಪೈಪಿಂಗ್ನ ಯಾವ ರೀತಿ ಈಸಿಯಾಗಿ ಕೊಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಸುಮಾರಷ್ಟು ಜನಕ್ಕೆ ಪೈಪಿಂಗ್ ಕೊಡೋದು ದೊಡ್ಡ ಕಷ್ಟ ಅಂತ ಭಾವಿಸ್ತಾರೆ. ಸೊ ಈ ವಿಡಿಯೋ ನೋಡಿ ಈಸಿಯಾಗಿ ನೀವು ಥ್ರೆಡ್ ಪೈಪಿಂಗ್ನ ಯಾವ ರೀತಿ ಕೊಡ್ಬೋದು ಅನ್ನೋದು ಗೊತ್ತಾಗುತ್ತೆ ನಿಮಗೆ. ನೋಡಿ, ಈ ರೀತಿ ನೀಟಾಗಿ 1 ಇಂಚ್ ಬಿಡ್ತಲ್ಲಿ ನಾವು ಕ್ಲಾತ್ನ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೀವು ಇದನ್ನು ಕಾರ್ನರಲ್ಲಿ ಈ ಥರ ಕ್ರಾಸ್ ಆಗಬೇಕಾದ್ರೂ ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಈ ರೀತಿ ಸ್ಟ್ರೈಟಾಗಿ ಬೇಕಾದ್ರೂ ಕಟ್ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಸ್ಟ್ರೈಟಾಗೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟ್ರೈಟಾಗಿ ಈ ರೀತಿ ಕಟ್ ಮಾಡಿಕೊಂಡು ನಾನು ಅಟ್ಯಾಚ್ನ ಮಾಡ್ಕೊಳ್ತೀನಿ. ಸೊ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ತೀನಿ ನೋಡೋಣ ಬನ್ನಿ. ಇದು ಕ್ರಾಸ್ ಆಗಬೇಕಾದ್ರೆ ಕಟ್ ಮಾಡಿಕೊಂಡು ನಾವು ಅಟ್ಯಾಚ್ ಮಾಡ್ಕೋಬೋದು. ನೋಡಿ, ಈ ರೀತಿ ಪೀಸ್ನ ಇಟ್ಟಿದ್ದಾದಮೇಲೆ ಇದಕ್ಕೆ ಆಪೋಸಿಟಲ್ಲಿ ಈ ರೀತಿ ಈ ಬಾಕ್ಸ್ ಥರ ಬರಬೇಕು. ಆ ರೀತಿ ಇಟ್ಟು ಕ್ರಾಸಾಗಿ ಒಂದು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನಾನೇನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನೋ ಅದೇ ರೀತಿಯಾಗಿ ನೋಡಿ ಕ್ರಾಸಾಗಿ ಇಲ್ಲಿ ಸ್ಟಿಚ್ನ ಹಾಕ್ಕೊಂಡ್ಮೇಲೆ ನಮಗೆ ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ನಿಮಗೆ ಪರ್ಫೆಕ್ಟಾಗಿ ಕ್ರಾಸ್ ಪೀಸ್ ಅನ್ನೋದು ರೆಡಿ ಆಗಿಬಿಡುತ್ತೆ. ನೀಟಾಗಿ ಆ ಕೂಳೆನ ಓಪನ್ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಒಂದು ಸಲ. ಮತ್ತು ಈ ಕಡೆಗೂ ಕೂಡ ಸೇಮ್ ಕ್ರಾಸಾಗಿ ಕಟ್ ಮಾಡಿರೋದು ಬಿಟ್ಟು ನೀವು ಸ್ಟ್ರೈಟಾಗಿ ಪೀಸ್ನ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನೋಡ್ಕೊಳ್ಳಿ, ಸೀದಾ ಮೇಲೆ ಸೀದಾನೇ ಬರೋ ಥರ ಇಟ್ಕೋಬೇಕಾಗತ್ತೆ. ನೋಡಿ, ಆ ಸೀದಾ ಕ್ಲಾತ್ ಮೇಲೆ ಇದು ಸೀದಾ ಬರೋ ಥರ ಈ ಥರ ಆಪೋಸಿಟ್ ಡೈರೆಕ್ಷನಲ್ಲಿ ಇಟ್ಕೊಂಡು ಕ್ರಾಸಾಗಿ ಈ ರೀತಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಸೊ ನಾನು ಇದರಲ್ಲಿ ಥ್ರೆಡ್ ಪೈಪಿಂಗ್ನೂ ಕೊಟ್ಟಿದ್ದೀನಿ. ನನ್ನ ಚಾನಲಲ್ಲಿ ಒಂದು ಸಲ ವಿಸಿಟ್ ಕೊಡಿ. ಥ್ರೆಡ್ ಪೈಪಿಂಗ್ ಯಾವ ರೀತಿ ಈಸಿಯಾಗಿ ನಾರ್ಮಲ್ ಫುಟ್ಟಲ್ಲಿ ನಾವು ಸ್ಟಿಚ್ ಮಾಡ್ಕೋಬೇಕು ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ನನ್ನ ಚಾನಲಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ವೋ ಒಂದು ಸಲ ವಿಸಿಟ್ ಕೊಟ್ಟು ಚಾನಲಲ್ಲಿ ನೋಡಿ. ಇದು ನಾರ್ಮಲ್ಲಾಗಿ ಥ್ರೆಡ್ ಪೈಪಿಂಗ್ ಯೂಸ್ ಮಾಡ್ದಿರಾ ಯಾವ ರೀತಿ ಸಿಂಪಲ್ ಬ್ಲೌಸ್ಗಳು ಹೊಲಿತೀರಲ್ಲ, ಈಗ ನೀವು ವಿತೌಟ್ ಲೈನಿಂಗು ಈ ಥರ, ಅದಕ್ಕೆಲ್ಲ ಈ ಥರನೇ ನೀವು ಸಿಂಪಲ್ಲಾಗಿ ಪೈಪಿಂಗ್ನ ಥ್ರೆಡ್ ಪೈಪಿಂಗ್ ಅಲ್ಲದೆ ಈ ಥರ ಸಿಂಪಲ್ಲಾಗಿ ಕೊಟ್ಟರು ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಯಾರಿಗೆಲ್ಲ ಕಷ್ಟ ಅನಿಸ್ತಾ ಇದೆಯೋ ಅವರು ಒಂದು ಸಲ ನೀಟಾಗಿ ನೋಡ್ಕೊಳ್ಳಿ. ನೋಡಿ, ಈ ರೀತಿ ನೀಟಾಗಿ ಪ್ರೆಸ್ ಮಾಡ್ಕೊಂಡಿದ್ದಾದಮೇಲೆ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ನೀಟಾಗಿ ಯಾಕಪ್ಪ ಪ್ರೆಸ್ ಮಾಡ್ಕೋಬೇಕು ಅಂದರೆ ನಮಗೆ ಕೂಳೆ ಅನ್ನೋದು ಒಂದೇ ಸೈಡ್ ಇದ್ದರೆ ಪೈಪಿಂಗ್ ಅನ್ನೋದಲ್ಲಿ ಸ್ವಲ್ಪ ದಪ್ಪ ಬಂದುಬಿಡುತ್ತೆ. ಸೊ ಹಾಗಾಗಿ ಆ ರೀತಿ ಕೂಳೆನ ಎಳ್ಕೋಬೇಕಾಗತ್ತೆ. ಆ ಕಡೆ ಈ ಕಡೆ ಪೀಸ್ ತೆಗೆದು ಸೆಂಟ್ರಲ್ಲಿ ನೀವು ಈ ರೀತಿ ಐರನ್ ಬೇಕಾದ್ರೂ ಮಾಡ್ಕೋಬೋದು. 1/4 ಇಂಚಷ್ಟು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಈ ರೀತಿ ನೀಟಾಗಿ 1/4 ಇಂಚಷ್ಟು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ನೀಟಾಗಿ ಈವನ್ ಒಂದೇ ಥರ ಇರಲಿ. ನಾವೇನು ಫೋಲ್ಡಿಂಗ್ ಮಾಡ್ಕೊಳ್ತೀವಿ ಕ್ಲಾತು ಅದು ಒಂದೇ ಮೆಷರ್ಮೆಂಟಲ್ಲಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. 1/4 ಇಂಚ್ ಫೋಲ್ಡ್ ಮಾಡ್ತಿದ್ರೆ ಕಂಪಲ್ಸರಿ ನಾವು 1/4 ಇಂಚೇ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ನಿಮ್ಗೇನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಅನಿಸಿದ್ರೆ, ಬಟ್ಟೆ ಜಾಸ್ತಿ ಇದೆ ಅನಿಸಿದ್ರೆ ನೀವು ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಇರೋದನ್ನ ಕಟ್ ಮಾಡ್ಕೋಬೋದು. ನೋಡಿ, ಈ ರೀತಿ ನೀಟಾಗಿ ರೆಡಿ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಎಕ್ಸ್ಟ್ರಾ ಕ್ಲಾತ್ ಇದೆ ಅನಿಸಿದ್ರೆ ನೀವು ಸ್ವಲ್ಪ ಟ್ರಿಮ್ ಮಾಡ್ಕೋಬೋದು. ನೋಡಿ, ಈ ರೀತಿ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಎಲ್ಲಿ ನಿಮಗೆ ಎಕ್ಸ್ಟ್ರಾ ಅನಿಸ್ತಾ ಇದೆಯೋ ಕ್ಲಾತು ಅಲ್ಲಿ ಮಾತ್ರ. ನೋಡಿ, ಜಸ್ಟ್ ನಾನು ಲೈಟಾಗಿ ಈ ರೀತಿ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ. ನೋಡಿದ್ರಲ್ಲ, ನೋಡಿ ಒಂದೇ ಮೆಜರ್ಮೆಂಟಲ್ಲಿ ಹಾಗೆ ಕ್ಲಾತ್ ಅನ್ನೋದು ರೆಡಿಯಾಗಿದೆ. ಇಷ್ಟಾದಮೇಲೆ ಈಗ ನಾವು ಬ್ಲೌಸ್ನ ತೊಗೋಬೇಕಾಗತ್ತೆ. ಈಗ ಬ್ಲೌಸ್ನ ತೊಗೊಂಡು ನಾವು ಅದನ್ನ ಯಾವ ರೀತಿ ನಾನು ನಿಮಗೆ ಝೂಮಲ್ಲಿ ತೋರಿಸ್ತೀನಿ. ನೋಡಿ, ನಿಮಗೆ ಸ್ವಲ್ಪ ಡಿಸ್ಟೆನ್ಸಲ್ಲಿದ್ದರೆ ಕಾಣಲ್ಲ ಅನ್ನೋರು ಝೂಮ್ ಮಾಡಿ ತೋರಿಸ್ತೀನಿ. ಸುಮಾರಷ್ಟು ಜನ ಕಮೆಂಟ್ ಮಾಡಿದರು ನಮಗೆ ನಾರ್ಮಲ್ ಪೈಪಿಂಗ್ನ ಒಂದು ಸಲ ವೀಡಿಯೋ ಮಾಡಿ ಹಾಕಿ ಅಂತ. ಸೊ ಅವ್ರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಿರೋದು.
ನೋಡಿ ಬ್ಲೌಸಲ್ಲಿ ನಾವು ಈಗಾಗಲೇ ರೆಡಿ ಮಾಡ್ಕೊಂಡಿದ್ವಲ್ಲ ಬ್ಲೌಸು, ಆ ಬ್ಲೌಸ್ಗೆ ನಾವು ಪೈಪಿಂಗ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅಂತ ನಾವಿಲ್ಲಿ ಲೆಫ್ಟ್ ಸೈಡಿಂದ ಅಟ್ಯಾಚ್ ಮಾಡ್ಕೊಳ್ತಾ ಹೋಗೋಣ. ಕ್ಲಾತ್ನ ನೀಟಾಗಿ ಇಟ್ಕೋಬೇಕಾಗತ್ತೆ. ಬಟ್ ನೋಡಿ ಇಲ್ಲಿ ಮುಂದೆ ಒಂದು 1/2 ಇಂಚಷ್ಟು ಕ್ಲಾತ್ನ ಬಿಟ್ಬಿಡಿ, ಯಾಕಂದರೆ ನಮಗೆ ಫೋಲ್ಡಿಂಗಿಗೆ ಬೇಕಾಗತ್ತೆ. 1/2 ಇಂಚ್ ಕ್ಲಾತ್ನ ಬಿಟ್ಟು ಕರೆಕ್ಟಾಗಿ ಸಿಂಗಲ್ ಫುಟ್ಟು, 1 ಫೂಟ್ ಇದೆಯಲ್ಲ ಆ ಕಡೆಗೆ ಸಿಂಗಲ್ ಫುಟ್ಟು, ಆ ಸಿಂಗಲ್ ಫೂಟಷ್ಟು ಮೆಷರ್ಮೆಂಟಲ್ಲಿ ನೀವು ಸ್ಟಿಚ್ನ ಹಾಕ್ಕೊಳ್ತಾ ಬರಬೇಕು. ಈಗಿದ್ದು ಡಬಲ್ ಫೂಟ್ ಅಲ್ವಾ, ಅದರಲ್ಲಿ ಒಂದು ಸೈಡ್ ಸಿಂಗಲ್ ಫೂಟು ಎಷ್ಟಿದೆಯೋ ವಿಡ್ತು ಅಷ್ಟೇ ವಿಡ್ತಲ್ಲಿ ನೀವು ಸ್ಟಿಚ್ ಹಾಕ್ಕೊಂಡು ಬರಬೇಕು. ನಿಮ್ಗೆ ಇಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಆಗಲ್ಲ, ಯಾಕಂದರೆ ಆ ಫೂಟ್ ಮೆಷರ್ಮೆಂಟ್ ಇರುತ್ತಲ್ಲ, ಆ ಕಡೆ ಫೂಟು ರೈಟ್ ಸೈಡ್ ಫೂಟದು ಆ ಫೂಟ್ ಮೆಷರ್ಮೆಂಟ್ ಪ್ರಕಾರನೇ ನೀವು ನೀಟಾಗಿ ಸ್ಟಿಚ್ ಹಾಕ್ಕೊಳ್ತಾ ಬಂದರೆ ನಿಮಗೆ ಈವನ್ ಆಗಿ ಬರುತ್ತೆ. ಯಾವುದೇ ರೀತಿ ಹೆಚ್ಚು ಕಡಿಮೆ ಅನ್ನೋದು ಆಗೋದಿಲ್ಲ. ನಿಮಗೆ ಹೆಚ್ಚು ಕಡಿಮೆ ಆದರೆ ಪೈಪಿಂಗ್ ಸೈಜು ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ಈ ಸ್ಟಿಚ್ಚು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಾವು ಪೈಪಿಂಗ್ ಮಾಡಬೇಕಾದ್ರೆ. ನೀಟಾಗಿ ಬ್ಲೌಸ್ನ ಫೋಲ್ಡ್ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಫೂಟ್ ಇದೆಯಲ್ಲ ಅಷ್ಟು ಮೆಷರ್ಮೆಂಟಲ್ಲಿ ನೀವು ಸ್ಟಿಚ್ ಹಾಕ್ಕೊಳ್ತಾ ಬರಬೇಕಾಗತ್ತೆ. ನಿಮಗೆ ಝೂಮ್ ಮಾಡಿ ತೋರಿಸ್ತಿದ್ದೀನಿ, ಯಾರಿಗೆಲ್ಲ ಡೌಟ್ ಇದೆಯೋ ಒಂದು ಸಲ ನೀಟಾಗಿ ನೋಡ್ಕೊಳ್ಳಿ. ಸಿಂಗಲ್ ಫೂಟ್ ಮೆಷರ್ಮೆಂಟಲ್ಲಿ ನಾನಿಲ್ಲಿ ಸ್ಟಿಚ್ ಹಾಕ್ಕೊಳ್ತಾ ಬರ್ತಾಯಿದ್ದೀನಿ. ಸ್ಲೋ ಆದರೂ ಪರವಾಗಿಲ್ಲ, ನೀವು ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಬಿಗಿನರ್ಸ್ ಆದರೂ ಈಸಿಯಾಗಿ ಈ ಒಂದು ಪೈಪಿಂಗ್ನ ಅಟ್ಯಾಚ್ ಮಾಡ್ಬೋದು. ನೋಡಿ ಈಸಿಯಾಗಿ ನಾವು ಅಟ್ಯಾಚ್ ಮಾಡ್ಕೊಂಡು ಹೋಗ್ಬೋದು ಪೈಪಿಂಗ್ನ. ಕೂಳೆ ನೋಡ್ಕೊಳ್ಳಿ, ಶೋಲ್ಡರ್ ಅಟ್ಯಾಚ್ ಮಾಡಿರೋ ಹತ್ರ ಕೂಳೆ ನಾವೇನು ಸ್ಲೀವ್ ಅಟ್ಯಾಚ್ ಮಾಡಿರ್ತೀವೋ ಯಾವ ಡೈರೆಕ್ಷನಲ್ಲಿ ಇರ್ತೋ ಆ ಒಂದು ಶೋಲ್ಡರ್ ಅಟ್ಯಾಚ್ ಕೂಳೆ ಆ ಡೈರೆಕ್ಷನ್ಗೆ ಇಟ್ಕೊಂಡು ನಾವು ಈ ಒಂದು ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಎಂಡಿಗೆ ಬಂದಮೇಲೆ ಒಂಚೂರು ರಫ್ ಹೊಡ್ಕೊಂಡು ಒಂದು 1/2 ಇಂಚು ಬಿಡಬೇಕು, ಎಕ್ಸ್ಟ್ರಾ 1/2 ಇಂಚ್ ಬಿಟ್ಟು ಉಳಿದಿದ್ದನ್ನೆಲ್ಲ ಕಟ್ ಮಾಡ್ಕೋಬೇಕು. ನೋಡಿ ಈವನ್ನಾಗಿ ಬಂದಿದೆ ನಮಗೆ. ಈಗ ಏನು ಮಾಡಬೇಕಪ್ಪ ಅದು ನೋಡಿ, ಕೂಳೆ ಅನ್ನೋದು ಕರೆಕ್ಟಾಗಿ ಬರಬೇಕಾಗತ್ತೆ. ಈಗ ನಾವು ಇದನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ನೋಡಿ ಫೋಲ್ಡ್ ಅನ್ನೋದು ಇದ್ರ ಒಳಗಡೆಗೆ ಬರಬೇಕು, ಅರ್ಥ ಆಯ್ತಲ್ಲ? ಈ ಥರ ಫೋಲ್ಡ್ ಮಾಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ. ಈಗ ನಾವೇನು ಫೋಲ್ಡ್ ಮಾಡ್ತೀವೋ ಆ ಕೂಳೆ ಅನ್ನೋದು ನಮಗೆ ನೀಟಾಗಿ ಬರಬೇಕು. ನೀಟಾಗಿ ಆ ಪೈಪಿಂಗ್ ಏನಿದೆಯೋ ಆ ಪೈಪಿಂಗ್ ಕಡೆಗೆ ಬರೋ ಥರ ನಾವು ಫೋಲ್ಡ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಈಗ ಕರೆಕ್ಟಾಗಿ ಇಲ್ಲಿ ಬರಬೇಕು ಸ್ಟಿಚ್ಚು, ಮಿಡ್ಲಲ್ಲಿ ಸ್ಟಿಚ್ ಬರಬೇಕು. ನಾನು ಝೂಮ್ ಮಾಡಿ ತೋರಿಸ್ತಿದ್ದೀನಿ ನಿಮಗೆ. ನೋಡಿ ನಿಮಗೆ ಎಷ್ಟು ಸೈಜ್ ಬೇಕೋ ಪೈಪಿಂಗು ಅಷ್ಟು ಸೈಜ್ಗೆ ನೀವು ಫೋಲ್ಡ್ನ ಮಾಡ್ಕೋಬೇಕು. ಆ ಫೋಲ್ಡ್ ಮಾಡ್ಕೋಬೇಕಾದ್ರೆ ಆ ಕೂಳೆ ಅನ್ನೋದು ಪೈಪಿಂಗ್ ಥ್ರೆಡ್ ಒಳಗಡೆಗೆ ಪೈಪಿಂಗು ಬಟ್ಟೆ ಒಳಗಡೆಗೆ ನಿಮಗೆ ಸೇರ್ಕೋಬೇಕು. ಇಲ್ಲಾಂದರೆ ನಮಗೆ ಅಲ್ಲಿ ಪೈಪಿಂಗ್ ಏನಾಗುತ್ತೆ ಫ್ಲಾಟ್ ಆಗಿಬಿಡುತ್ತೆ. ಅದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನೀಟಾಗಿ ಈ ಒಂದು ಮಿಡ್ಲಲ್ಲೇ ಈ ಒಂದು ನಾನು ನೆಕ್ ಪೀಸ್ ಏನು ಕೊಟ್ಟಿದ್ದೀನೋ ಅಲ್ಲಿ ಸ್ಟಿಚ್ ಏನು ಬಂದಿರುತ್ತೋ ಅದೇ ಸ್ಟಿಚ್ ಮೇಲೇ ನಿಮಗೆ ಈ ಪೈಪಿಂಗ್ ಸ್ಟಿಚ್ ಅನ್ನೋದು ಬರಬೇಕು. ಇಲ್ಲಾಂದರೆ ನಿಮಗೆ ಫಿನಿಶಿಂಗ್ ಚೆನ್ನಾಗಿರೋದಿಲ್ಲ. ಸೊ ಅದೊಂಚೂರು ಗಮನ ಇಟ್ಕೊಂಡು ನೀವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸ್ಟಿಚ್ ಮಾಡಬೇಕಾದ್ರೆ ನೀವು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಸ್ಟಿಚ್ ಮಾಡಿ, ಯಾಕಂದರೆ ಹೊಲಿಗೆ ಅನ್ನೋ ಸ್ವಲ್ಪ ಆ ಕಡೆ ಈ ಕಡೆ ಬಂದರೂ ನಮಗೆ ಬ್ಲೌಸ್ ಅನ್ನೋದು ಫಿನಿಶಿಂಗು ಪೈಪಿಂಗ್ ಫಿನಿಶಿಂಗು ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ನೀವು ಪೈಪಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ಫುಲ್ ಗಮನ ನಿಮಗೆ ಸ್ಟಿಚ್ ಮೇಲೇ ಇರಬೇಕಾಗತ್ತೆ. ನೋಡಿ ನೀಟಾಗಿ ನಾನಿಲ್ಲಿ ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಆ ಕೂಳೆ ಅನ್ನೋದು ಮೇಲಕ್ಕೆ ಬಂದು ಬಟ್ಟೆನ ಫೋಲ್ಡ್ ಮಾಡ್ಕೋಬೇಕು. ನಿಮಗೆ ಕೂಳೆ ಅನ್ನೋದು ಕೆಳಗಡೆಗೆ ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಫ್ಲಾಟಾಗಿ ಬಂದ್ಬಿಡುತ್ತೆ. ಅದೊಂಚೂರು ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ ನೀವು. ನಾನಿಲ್ಲಿ ನಿಮಗೆ ಝೂಮ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಬರಬೇಕಾಗತ್ತೆ. ಕೆಲಸ ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಬರಬೇಕಾಗುತ್ತೆ. ಪೈಪಿಂಗ್ ಅನ್ನೋದು ನಮಗೆ ಹೈಲೈಟಾಗಿ ಕಾಣಿಸುತ್ತೆ ಬ್ಲೌಸ್ ಹಾಕ್ಕೊಂಡಾಗ. ಸೊ ಹಾಗಾಗಿ ನಾವು ಪೈಪಿಂಗ್ ಅನ್ನೋದು ನೀಟಾಗಿರಬೇಕಾಗತ್ತೆ. ಇಲ್ಲಾಂದರೆ ಬ್ಲೌಸು ನಾವು ಎಷ್ಟು ಚೆನ್ನಾಗಿ ಹೊಲಿದ್ರು ಎಷ್ಟು ಫಿನಿಶಿಂಗ್ ಕೊಟ್ಟು ಹೊಲಿದ್ರೂ ನಮಗೆ ಫೈನಲ್ ಲುಕ್ ಅನ್ನೋದು ಚೆನ್ನಾಗಿ ಬರೋಲ್ಲ. ಪೈಪಿಂಗು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಬ್ಲೌಸಲ್ಲಿ. ಸೊ ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡು ನಾವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ.
ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ತಾ ನಾವು ಸ್ಟಿಚ್ನ ಹಾಕ್ಕೋಬೇಕು. ನಿಮಗೆ ಫೈನಲ್ ಲುಕ್ ಬೇಕಾದ್ರೆ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಒಂದು ಸಲ ಅಂದರೆ ನೀವು 2 ಸಲ ನೀಟಾಗಿ ಫೋಲ್ಡ್ ಮಾಡಿಕೊಂಡೇ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ, ನೀಟಾಗಿ ಎಂಡ್ಗೂ ಕೂಡ ಈ ರೀತಿ ಫೋಲ್ಡ್ ಮಾಡಿಕೊಂಡು ಕೂಳೆ ಅನ್ನೋದು ಕರೆಕ್ಟಾಗಿ ಅದ್ರ ಒಳಗಡೆಗೆ ಬರಬೇಕು. ಆವಾಗಲೇ ನಮ್ಗೆ ಪೈಪಿಂಗ್ ಗಟ್ಟಿಯಾಗಿ ಬರುತ್ತೆ, ಇಲ್ಲಾಂದರೆ ಟೊಳ್ಳು ಥರ ಇರುತ್ತೆ. ನೋಡಿ, ಇಷ್ಟು ಪೈಪಿಂಗ್ ಅಟ್ಯಾಚ್ ಮಾಡಿದ್ದು ನೋಡ್ಕೊಳ್ಳಿ. ನಿಮಗೆ ಎಷ್ಟು ಕರೆಕ್ಟಾಗಿ ಒಂದೇ ವಿಡ್ತಲ್ಲಿ ಪೈಪಿಂಗ್ ಅನ್ನೋದು ಬಂದಿದೆ ನೋಡ್ತಿರ್ಬೋದು ನೀವು. ಪರ್ಫೆಕ್ಟಾಗಿ ಬರುತ್ತೆ ಪೈಪಿಂಗು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಈವನ್ ಆಗಿ ಒಂದೇ ಸೈಜಲ್ಲಿ ಪೈಪಿಂಗ್ ಅನ್ನೋದು ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾತ್ರ ಅಲ್ಲ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಪೈಪಿಂಗ್ ಅನ್ನೋದು. ಈ ರೀತಿ ನೀವು ಪೈಪಿಂಗ್ನ ಮಾಡ್ಕೋಬೇಕಾಗತ್ತೆ. ಸಿಂಪಲ್ ಬ್ಲೌಸಸ್ಗೆಲ್ಲ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಒಂದು ಕಮೆಂಟ್ ಮಾಡಿದವ್ರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.